ಹ್ಞೂ ಮಾಡಿರಿ, ಸಂಕಲನ ಮಾಡಿರಿ. ಟೈಮ್ ಕೊಟ್ಟದ್ದು ನಿಮಗೆ ನೋಡ್ರಿ, ಯಾಕಂದ್ರೆ ನಿಮಗೆ ಭಾಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಈ ಗಣಿತಗಳನ್ನು ನಿಮ್ಮ ಸ್ಥಾನದಲ್ಲಿ ಹಚ್ಕೊಳಿಕ್ಕೆ ಬರಬೇಕು, ಮೈನಸ್ ಮಾಡ್ಲಿಕ್ಕೆ ಬರಬೇಕು, ಪ್ಲಸ್ ಮಾಡ್ಲಿಕ್ಕೆ ಬರಬೇಕು. ಆಮೇಲೆ ಇಲ್ಲಿಂದ ಪ್ಲಸ್ ಹಾಕಿ ನೋಡಿ, ಇನ್ನು ಮುಂದೆ ಇಂಥವು ಬರ್ತಾವೆ. ಹೆಂಗೆ ಹಚ್ಕೋಬೇಕು, ಹೆಂಗೆ ಮಾಡಬೇಕು ವಿಡಿಯೋ ಆನ್ ಮಾಡಿರಿ. ನಾನು ತಿಳಿಸೋದ್ರಿಂದ ಈಗ ನಾನು ಸ್ಕ್ರೀನ್ದಿಂದ ದೂರ ಸರ್ದನ್ನು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದಿಂದ ಅನ್ನೋದು ನಾನು ತಿಳಿಸ್ತೇನೆ, ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ಆನ್ ಮಾಡಿರಿ. ಈಗ ಬಿಡಿಸೋದಾಗಿತ್ತ ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ದಶಮಾಂಶ ಸಂಕಲನ ಸರಳೆ. ಆದರೆ ಸ್ಥಾನದಲ್ಲಿ ಹಚ್ಕೊಳ್ಳೋದು ಕಲ್ತು ಬಿಟ್ರಿ ಅಂದ್ರೆ ಪೂರ್ಣ ಸಂಖ್ಯೆ ಕೂಡಿಸೋದು, ಪೂರ್ಣ ಸಂಖ್ಯೆ ಕಳೆಯೋದು ಹೆಂಗೆ ಮಾಡ್ತಾರೆ ಹಂಗೆ ಸೇಮ್ ಇದು. ಆದರೆ ಸ್ಥಾನದಲ್ಲಿ ಮಾತ್ರ ಭಾಳ ಹುಷಾರಲ್ಲಿ ಹಚ್ಕೋಬೇಕು. ನಾ ಹಚ್ಚಿ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಇವೆಲ್ಲ ಏನು ಆ್ಯಡ್ ಅಂದರೆ ಏನು ಮತ್ತೆ ಕಂಡು ಹಿಡಿಯಿರಿ. 0.017 ಪ್ಲಸ್ 0.123 ನೋಡ್ರಿ, ನಾ ಹೆಂಗೆ ಹಚ್ತೀನಿ. ಪ್ಲಸ್ 0.9 ಮುಂದೆ ಯಾವ ಅಂಕಿ ಇಲ್ಲ ಅಂದ್ರೆ 2 0 ಮಾಡ್ಕೊಡ್ರಿ. ಪ್ಲಸ್ 0.054 ನೋಡಿ. ನೀವು ಯಾವಾಗಲಾದರೂ ಸಂಕಲನ ಮಾಡುವಾಗ ತಪ್ಪಾಗಬಾರ್ದು. ನಾ ಎಷ್ಟು ಚಂದ ಹಚ್ಚನ್ನು ಮತ್ತೊಂದು ಸಲ ಚೆಕ್ ಮಾಡಿ. 0.17 ಕರೆಕ್ಟ್ ಅದ, 0.123 ಕರೆಕ್ಟ್ ಅದ, 0.9 ಕರೆಕ್ಟ್ ಅದ. ಮುಂದೆ 2 0 ಹಚ್ಕೋಬೇಕು, ಸ್ಥಾನದಲ್ಲಿ ಈಕ್ವಲ್ ಆಗಬೇಕು. 0.054 4 3 7 7 14 ಕೈಲ ಬಂತು 1 6 1 2 8 1 9 ಆಮೇಲೆ 9 1 10 ಎಲ್ಲ ಬಂತು 1 1.094 1.094 ಇದ್ರ ಉತ್ತರ ನೋಡಿ. ಆಮೇಲೆ ಇದನ್ನ ಸಂಕಲನ ಹಚ್ಕೊಳ್ಳುವಾಗ ಸ್ಥಾನ ಬೆಲೆಯನ್ನು ಹುಷಾರಲ್ಲಿ ಹಚ್ಕೊಂಡು ಬಿಟ್ರೆ ಯಾವ ಲೆಕ್ಕನೂ ತಪ್ಪೋದಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋ. ಸರ್ ಹೆಂಗೆ ಹೇಳ್ತಾರೆ, ನಾವು ಹೆಂಗೆ ಹಚ್ತಾರೆ ಸರು, ಅದನ್ನೆಲ್ಲ ತಿಳ್ಕೊಬೇಕು ನೀವು ಚೆನ್ನಾಗಿ. ಯಾವ ಲೆಕ್ಕನೂ ಬಿರಿಯಲ್ಲ. ತಿಳ್ಕೊಂಡು ಮಾಡಿದರೆ ಯಾವ ಲೆಕ್ಕ ಬಿರಿಯಲ್ಲ. ಬರೀ ಲೆಕ್ಕ ಮಾಡಬಾರ್ದು, ತಿಳ್ಕೊಂಡು ಮಾಡಬೇಕು ನೋಡಿ. ಸರಳ. ಈಗ ನೀವು ಹಚ್ಚೋದಾಗಿತ್ತು, ನಾ ಹಚ್ತಂದು ನೋಡಿ. ಇಲ್ಲಿ 161 ಪೂರ್ಣ ಸಂಖ್ಯೆ ಇದು. ಇಲ್ಲಿ ಬಿಂದು ಕೊಡ್ರಿ, ಮುಂದೆ ಒಂದೇ ಅಂಕಿ ಅದ, 3 ಬರೀರಿ. ಇಲ್ಲಿ ಬಿಂದುದ ಮುಂದೆ ಬರಿಬೇಕು. ಪ್ಲಸ್ 5 ಎಲ್ಲಿ ಬರಿಬೇಕು, 1ರ ತಳಗೆ ಬರಿಬೇಕು. ಇಲ್ಲಿ ಪಾಯಿಂಟ್ ಕೊಡ್ರಿ, 0 3 1 2. ಆಮೇಲೆ ಇಲ್ಲಿ 3 ಸ್ಥಾನ ಕೊಡ್ಬೇಕು ನೋಡಿ. ಆಮೇಲೆ ಪ್ಲಸ್, ಆಮೇಲೆ 503 ಇದು ಪೂರ್ಣ ಸಂಖ್ಯೆ. 503.014 ಮುಂದೆ ಏನು ಮಾಡಬೇಕು, 0 ಕೊಡಬೇಕು. ಆಮೇಲೆ 26 ಪ್ಲಸ್ 26 ಪಾಯಿಂಟ್ ಎಷ್ಟದ, 0 ಅದ. ಇಲ್ಲಿ 4 0 ಕೊಡ್ರಿ, ಸ್ಥಾನದಲ್ಲಿ ಈಕ್ವಲ್. ಆಮೇಲೆ ಸರಿಯಾಗಿ ತಪ್ಪಲಾರ್ದ ಸಂಕಲನ ಮಾಡ್ರಿ. ನಂದು ತಪ್ಪಿತ್ತಂದ್ರೆ ತಿದ್ಕೋರಿ. 2ಕ್ಕೆ 2 4 1 5 3 1 4 3ಕ್ಕೆ 3 ಬಿಂದುಕ್ಕೆ ಬಿಂದು 6 3 9 9 1 5 14 1 15 ಕೈಲ ಬಂತು 1 2 1 3 3 1 6 9 5 1 6. ಮತ್ತೊಂದು ಸಲ ನೋಡಿ. 2ಕ್ಕೆ 2 4 1 5 3 1 4 3ಕ್ಕೆ 3 6 3 9 6 15 3 1 6 9 5 1 6 695 ಬಿಂದು 3452. ಕೂಡ್ಸಲ್ಲಿ ಏನಾರ ತಪ್ಪಿತ್ತಂದ್ರೆ ತಿದ್ದುಕೊಡಿ. ಹೇಳಿರ್ತೀನಿ, ಲೆಕ್ಕ ತಪ್ಪು ತಿಳಿಸ್ಯಾರಂತಲ್ಲ, ಒಮ್ಮೊಮ್ಮೆ ಕೂಡ್ಸಲ್ಲಿ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ತಿರ್ತಾವ. ಆಗೋದಿಲ್ಲ, ಆದ್ರೆ ಹೇಳಿಬಿಡ್ತೀನಿ. ತಪ್ಪು ತಿಳಿಸ್ಯಾರ ಸರ್ ಅಂತ ಈ ಭಾವನೆ ಬರಲ್ಲ. ಕೂಡ್ಸಲ್ಲಿ ಸರ್ ತಪ್ಪ್ಯಾರ ತಿದ್ಕೋರಿಪ್ಪ ಅನ್ನುವಂಥ ಪುಸ್ತಕದಾಗ ಎಷ್ಟು ಪ್ರಿಂಟ್ ತಪ್ಪಾಗ್ಯಾವ. ಹಾಂ, ಇಲ್ಲಿ ನೋಡಿ ದಶಮಾಂಶನ ಹೆಂಗೆ ಮಾಡಿ. 6.9 ಪ್ಲಸ್ ಇನ್ನೊಂದು ಸ್ವಲ್ಪ ಪ್ಲಸ್ ದೂರ ಹಾಕೋರಿ. ಯಾಕಂದ್ರೆ ದೊಡ್ಡ ಸಂಖ್ಯೆ ಬಂದಿರ್ತಾವಲ್ಲ, ಪ್ಲಸ್ ದೂರ ಹಾಕೋರಿ. 34.05 ಮ್ಯಾಲ 0
ಪ್ಲಸ್ 48.74 ಪ್ಲಸ್ 0.098 0.00 ಮೂರು ಸ್ಥಾನ ಈಕ್ವಲ್ ಅದು 8ಕ್ಕೆ 8 9 4 13 1 5 18 7 1 8 1 9 17 9 1 4 13 1 6 19 4 1 4 8 ಇನ್ನೊಂದ್ಸಲ ನೋಡ್ರಿ 8 9 4 13 18 8 1 9 17 9 1 4 13 1 6 19 4 4 8 89.788 ನೋಡಿ. ಈ ಪ್ಲಸ್ ಹಾಕಿ ಬಿಟ್ಟರೆ ಹೆಂಗೆ ಹಚ್ಕೋಬೇಕು ಅನ್ನೋದು ನೋಡ್ರಿ. ನಿಮಗೆ ಬೇಕಂದ್ರೆ ಇನ್ನೊಂದು ಒಂದು 7-8 ಮಾದರಿ ಹೆಚ್ಚಿಗೆ ಹಾಕೊಳ್ರಿ. ನೀವು ಎಕ್ಸ್ಪರ್ಟ್ ಆದಂಗೆ ಈಗೇನು ಒಂದು ಕೂಡ್ಸು ಲೆಕ್ಕ ಬರ್ತದ, ಇದೇನು ದೊಡ್ಡ ಬಿರಿ ಅಲ್ಲ. ಸ್ಥಾನ ಹಚ್ಕೊಳ್ಳೋದು ತಿಳ್ಕೊಬೇಕು. 0.838 ಪ್ಲಸ್ 9 ಇಲ್ಲಿ ಹಚ್ಚಬೇಕು. ಪಾಯಿಂಟ್ ಹಚ್ಚ್ರಿ, 6 ಇಲ್ಲಿ ಹಚ್ಚ್ರಿ, ಇಲ್ಲಿ 2 0 ಮಾಡ್ರಿ, ಪ್ಲಸ್ 20.23 ಇಲ್ಲಿ ಹಚ್ಚಬೇಕು, ಮುಂದೆ 0 ಹಚ್ಚಬೇಕು. ನೋಡಿ, ಇವೆಲ್ಲ ನೀವು ಪರ್ಫೆಕ್ಟಾಗಿ ಕಲ್ತ್ರಿ ಅಂತಂದ್ರೆ ಎಲ್ಲ ಗಣಿತಗಳು ಬರ್ತಾವೆ. ನಿಮ್ಗೆ ಏನು ಯಾವ ಬರಂಗಿಲ್ಲ ನನಗೆ. 8ಕ್ಕೆ 8 3 3 6 6 2 8 8 16 11 1 9 1 10 2 1 3 30.668 ನೋಡಿ. ಚೆನ್ನಾಗಿ ಉತ್ತರ ಏನ್ರಿ ಕೂಡ್ಸಲ್ಲ ಅದು ತಪ್ಪಾಗಿತ್ತಂದ್ರೆ ತಿದ್ದುಕೊಳ್ರಿ. ನಾ ಇನ್ನೊಂದ್ಸಲ ನೋಡ್ತೀನಿ. 3 3 6 6 2 8 8 16 10 1 3 3038. ಈಗ ದಶಮಾಂಶ ಸಂಕಲನ ಬಂದಂಗೆ ಅದು ನಿಮಗೆ ನೋಡ್ಕೊರಿ. ಆಮೇಲೆ ಮುಂದೆ ಕೆಲವೊಂದಿಷ್ಟು ಬರ್ತಾವ, ಅದನ್ನು ಕಲಿಯರಿ. ದೊಡ್ಡ ಬರ್ತಾವ ದಶಮಾಂಶ, ಚೆನ್ನಾಗಿ ಫೇರ್ದಾಗ ಬರ್ಕೊ.